ವೆಲ್ಕಮ್ ಬ್ಯಾಕ್ ಗಾಯ್ಸ್. ಡೆತ್ ಗೇಮ್ ನ ಕಳೆದ ಪಾರ್ಟ್ ಅಲ್ಲಿ ನಾವು ನೋಡಿದ್ವಿ, ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ನಮ್ಮ ಮೇನ್ ಕ್ಯಾರೆಕ್ಟರ್ ಚಾಯ್ ಮತ್ತೆ ಅಲ್ಲಿಂದ ಡೆತ್ ಅನ್ನ ಮೀಟ್ ಆಗ್ತಾನೆ. ಮತ್ತೆ ಡೆತ್ ಅಂತೂ ಅವನಿಗೆ 12 ಬಾಡಿಗಳಲ್ಲಿ ಬದುಕುವಂತ ಅವಕಾಶವನ್ನ ಕೊಟ್ಟಿದ್ಲು. ಮತ್ತೆ ಈಗಂತೂ ಅವನು 6 ಸಲ ಆಲ್ರೆಡಿ ಸತ್ತಾಗಿದೆ. ಇನ್ನು ಕೇವಲ 6 ಶರೀರದಲ್ಲಿ ಬದುಕೋಕೆ ಮಾತ್ರ ಆಗುವುದು. ಕೊನೆ ಎಪಿಸೋಡ್ ನಲ್ಲಿ ಅವನ ಗರ್ಲ್ ಫ್ರೆಂಡ್ ಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿತ್ತು, ಆದ್ರೆ ಕಾರ್ ಬಂದು ಕ್ರಾಶ್ ಮಾಡ್ಬಿಡ್ತು. ಹೀಗೆ ಆಕ್ಸಿಡೆಂಟ್ ಆಗಿ ಸತ್ ಬಿಡ್ತಾರೆ. ಸೊ ಮುಂದೇನಾಗುತ್ತೆ ನೋಡೋಣ ಬನ್ನಿ. ಈಗ ಚಾಯ್ ಅಂತೂ ಸತ್ತ ಮೇಲೆ ಸೀದಾ ಬಂದಿದ್ದಾನೆ ಡೆತ್ ನ ಬಳಿಗೆ. ಇವನಿಗೆ ತುಂಬಾನೇ ಬೇಜಾರಾಗುತ್ತೆ, ಯಾಕಂದ್ರೆ ಆ ಟೈಟಾನಿಕ್ ಕಂಪನಿಯ ಓನರೇ ಇವನನ್ನ ಕೊಂದ್ಬಿಟ್ಟ, ಜೊತೆಗೆ ಇವನ ಗರ್ಲ್ ಫ್ರೆಂಡ್ ಅನ್ನ ಕೂಡ ಕೊಂದ್ಬಿಟ್ಟಿದ್ದ. ಈಚೆಯಿಂದ ಚಾಯ್ ಅನ್ನ ಡೆತ್ ಗನ್ ಅಲ್ಲಿ ಶೂಟ್ ಮಾಡಿ ಇನ್ನೊಂದು ಲೈಫ್ ಗೆ ಕಳ್ಸೋದಕ್ಕೆ ಪ್ಲಾನ್ ಮಾಡಿದ್ರೆ, ಅದೇ ಟೈಮ್ ಗೆ ಸ್ಪೀಡ್ ಆಗಿ ಚಾಯ್ ಬಂದು ಅವಳ ಗನ್ ಅನ್ನ ಎತ್ಕೊಳ್ತಾನೆ. ಮತ್ತೆ ಡೆತ್ ನಿಗೆನೆ ಆ ಗನ್ ನ ಬುಲೆಟ್ ಅನ್ನ ಶೂಟ್ ಮಾಡ್ತಾನೆ. ಬಟ್ ನಮ್ಗೆ ಗೊತ್ತಾಗುತ್ತೆ ಇವಳಿಗೆ ಏನು ಕೂಡ ಆಗೋದಿಲ್ಲ, ಯಾಕಂದ್ರೆ ನಾವು ಸಾವನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ಸಡನ್ ಆಗಿ ನೋಡ್ತೀವಿ ಜಿಸುವಿನ ರೂಪದಲ್ಲಿ ಡೆತ್ ಕನ್ವರ್ಟ್ ಆಗ್ತಾಳೆ. ಅವಳನ್ನ ನೋಡಿ ಚಾಯ್ಗೆ ಎಮೋಷನಲ್ ಆಗುತ್ತೆ, ಆದ್ರೆ ಗೊತ್ತಿದೆ ಇದು ಡೆತ್ ರೂಪವನ್ನ ಹಾಕಿರೋದು ಅಂತ. ಚಾಯ್ ಹೇಳ್ತಾನೆ ನಿನ್ನ ಅಸಲಿ ರೂಪಕ್ಕೆ ವಾಪಸ್ ಹೋಗು ಅಂತ. ಇದಕ್ಕೆ ಡೆತ್ ಹೇಳ್ತಾಳೆ, ಒಂದ್ ವೇಳೆ ನೆಕ್ಸ್ಟ್ ನೀನು ಲೈಫಿಗೆ ಹೋಗುವಾಗ ಯಾರನ್ನಾದ್ರೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ನನ್ನ ರೂಲ್ ನ ವಿರುದ್ಧವಾಗಿರುತ್ತೆ, ಹಾಗಾಗಿ ನಿಂಗೆ ನಿನ್ನ ಮೇಲೆ ಕಂಟ್ರೋಲ್ ಇರ್ಬೇಕು ಅಂತ ಹೇಳ್ತಾಳೆ. ಇದರ ಪ್ರಕಾರ ಈಗ ವಾಪಸ್ ಗುಂಡು ಹಾರಿಸಿ ಇನ್ನೊಂದು ಯಾವ್ದೋ ಶರೀರಕ್ಕೆ ಬಂದಿದ್ದಾನೆ. ಈಗ ಚಾಯ್ ಅಂತೂ ತನ್ನ ಕೈಗಳನ್ನ ನೋಡ್ತಾನೆ, ಕೈಯಲ್ಲಿ ತುಂಬಾನೇ ರಕ್ತ ಇದೆ. ಅಲ್ಲಿನ ಸುತ್ತಮುತ್ತಲಿನ ಜಾಗವನ್ನು ಕೂಡ ಗಮನಿಸ್ತಾನೆ, ಬರೀ ರಕ್ತಗಳೇ ಕಾಣ್ತಾ ಇದೆ ಸುತ್ತಮುತ್ತಲು. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಆ ಒಂದು ಸರ್ಕಲ್ ರೀತಿ ಚಮತ್ಕಾರ ಬಂದು ಇವನ ಬ್ರೈನ್ ಒಳಗಡೆ ಹೋಗುತ್ತೆ. ಮತ್ತೆ ಈಗ ನಂಗೆ ಬ್ಯಾಕ್ ಸ್ಟೋರಿ ಗೊತ್ತಾಗುತ್ತೆ ಈ ಒಂದು ಶರೀರದ ಬಗ್ಗೆ. ಇವನ ಹೆಸರು ಜಿಯೋಂಗ್ ಅಂತ. ಇವನೊಬ್ಬ ಒಳ್ಳೆ ಆರ್ಟಿಸ್ಟ್. ಆದ್ರೆ ಒಂದು ದಿನ ದಾರಿಲಿ ಹೋಗ್ತಿರುವಾಗ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಂತ ಒಂದು ಹೆಣ ಕಾಣುತ್ತೆ. ಅದನ್ನ ನೋಡಿ ಇವನು ಇನ್ಸ್ಪೈರ್ ಆಗ್ತಾನೆ. ಆ ಹೆಣವನ್ನ ಡ್ರಾಯಿಂಗ್ ಮಾಡಿರ್ತಾನೆ. ಮತ್ತೆ ಆ ಡ್ರಾಯಿಂಗ್ ಗೆ ಎಷ್ಟು ಒಳ್ಳೆ ಪ್ರೈಸ್ ಸಿಕ್ಕಿರುತ್ತೆ ಅಂದ್ರೆ ಇಂತಹ ಹಲವಾರು ಡ್ರಾಯಿಂಗ್ಸ್ ಗಳನ್ನ ಮಾಡಿ ಸೆಲ್ ಮಾಡೋದಕ್ಕೆ ರೆಡಿ ಇದ್ದಾನೆ. ಹೀಗೇನೆ ಸತ್ತಿರುವಂತಹ ಡೆಡ್ ಬಾಡಿಗಳನ್ನ ಡ್ರಾಯಿಂಗ್ ಮಾಡೋ ಬರದಲ್ಲಿ ಅವನೇ ತುಂಬಾ ಜನರನ್ನ ಕೊಂದಿರ್ತಾನೆ. ಹೀಗೆ ಜನಗಳ ರಕ್ತದಿಂದಲೇ ಆ ಪೇಂಟಿಂಗ್ ಅನ್ನೆಲ್ಲ ಮಾಡ್ತಿದ್ದ. ನ್ಯೂಸ್ ಅಲ್ಲಿ ಕೂಡ ಬಂದಿರುತ್ತೆ, ಜಿನ್ಯುಂಗ್ ಅಂತೂ 15 ಜನಕ್ಕಿಂತ ಹೆಚ್ಚು ಜನರನ್ನ ಕೊಂದಾಕ್ಬಿಟ್ಟಿದ್ದಾನೆ. ಅವನ ಪೇಂಟಿಂಗ್ ಗೆ $1 ಬಿಲಿಯನ್ ನಷ್ಟು ಹಣ ಕೊಡೋದಕ್ಕೆ ಕೂಡ ಸಿದ್ಧ ಇದ್ರು. ಇದರ ಬಗ್ಗೆ ಚಾಯ್ನ್ಗೆ ಇಲ್ಲಿ ಗೊತ್ತಾದಾಗ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಅವನಿಗೆ ವಾಮಿಟೇ ಬರುತ್ತೆ ಈ ಎಲ್ಲ ರಕ್ತಗಳನ್ನ ನೋಡಿದಾಗ. ಅಲ್ಲಿಂದ ಬದಿಗೆ ಬಂದು ಇಲ್ಲಿ ನಾವು ಪೇಂಟಿಂಗ್ ಬ್ರಷ್ ಅನ್ನ ನೋಡ್ತೀವಿ, ಇದಂತೂ ತುಂಬಾನೇ ಶಾರ್ಪ್ ಆಗಿದೆ. ಇದನ್ನ ಹಿಡ್ಕೊಂಡು ಚಾಯ್ ಈ ಶರೀರದ ಮುಖವನ್ನ ನೋಡ್ತಾನೆ. ಹಾಗಾದ್ರೆ ಇದೇ ಕರೆಕ್ಟ್ ಸಮಯ ಆಗಿದೆ ಆ ಸಿಇಒ ಕಂಪನಿಯವನನ್ನ ಕೊಲ್ಲೋದಕ್ಕೆ. ಇದೆಲ್ಲ ಆದ್ಮೇಲೆ ಚಾಯ್ ಹೋಗ್ತಾನೆ ಅದೊಂದು ಜಾಗಕ್ಕೆ. ಅದೇ ಪ್ಲೇಸ್ ನಲ್ಲಿ ಕಂಪನಿಯ ಸಿಇಒ ಮುಂಚಿನ ಶರೀರದಲ್ಲಿದ್ದಂತ ಚಾಯ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಅನ್ನ ಕೊಂದದ್ದು. ಅವ್ರಿಗೆ ಇನ್ನೊಂದು ವಿಷಯ ಕೂಡ ನೆನಪಾಗುತ್ತೆ, ಅವನು ಸಾಯುವಂತ ಸಂದರ್ಭದಲ್ಲೇ ಜೀಸುವಿನ ಒಂದು ಪೆನ್ ಇತ್ತು, ಅದನ್ನ ಚರಂಡಿಯ ಬಳಿ ಎಸ್ತಿದ್ದ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ವಿಷಯ ಕೂಡ ಆಗಿತ್ತು. ಅದೇನಂದ್ರೆ ಇಲ್ಲಿ ಸಿಇಒ ಹೇಳ್ತಾನೆ, ಈ ವಿಷಯ ನನ್ನ ತಂದೆಗೆ ಗೊತ್ತಾದ್ರೆ ಎಲ್ಲಾನು ಕೆಟ್ಟು ಹೋಗುತ್ತೆ, ಯಾಕಂದ್ರೆ ಇವನು ಡ್ರಗ್ ಅನ್ನ ತಗೊಂಡು ಗಾಡಿಯನ್ನ ಓಡಿಸ್ತಾ ಇದ್ದ. ಸೊ ಇವನ ಅಸಿಸ್ಟೆಂಟ್ ಗೆ ಹೇಳ್ತಾನೆ, ನೋಡು ಈ ವಿಷಯ ನೀನು ಯಾರ ಕೂಡ ಹೇಳೋ ಹಾಗಿಲ್ಲ. ಮತ್ತೆ ಒಂದ್ ವೇಳೆ ನನ್ನ ಮೇಲೆ ಕೇಸ್ ಆದ್ರೆ ನನ್ನ ಬದಲಾಗಿ ನೀನು ಹೋಗ್ಬೇಕು, ಆದ್ರೆ ನೀನು ಟೆನ್ಷನ್ ಮಾಡ್ಬೇಡ, ನಿಂಗೆ ಹಣ ಕೊಡ್ತೀನಿ, 1-2 ವರ್ಷ ಜೈಲಲ್ಲಿರು, ಆದ್ಮೇಲೆ ವಾಪಸ್ ಬಂದಾಗ ನಿನ್ನನ್ನ ಪ್ರಮೋಟ್ ಮಾಡ್ತೇನೆ. ಇದನ್ನ ಕೇಳಿದ ತಕ್ಷಣ ಅಸಿಸ್ಟೆಂಟ್ ಅಂತೂ ಕಾರ್ನ ಕ್ಯಾಮೆರಾ ರೆಕಾರ್ಡಿಂಗ್ ಏನಿತ್ತು ಅದರ ಚಿಪ್ ಅನ್ನ ತೆಗೆದು ಚರಂಡಿಗೆ ಹಾಕ್ಬಿಡ್ತಾನೆ. ಮತ್ತೆ ಸ್ವತಃ ಅಸಿಸ್ಟೆಂಟ್ ಹೇಳ್ತಾನೆ, ನನ್ನ ಕಾರಣದಿಂದ ಕಾರ್ ನಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ. ಬಟ್ ಸಾಯುವ ಟೈಮ್ ಅಲ್ಲಿ ಇದೆಲ್ಲ ಮಾತುಗಳನ್ನ ಚಾಯ್ ಕರೆಕ್ಟ್ ಆಗಿ ಕೇಳಿದ್ದ. ಈಗ ಪ್ರೆಸೆಂಟ್ ಅಲ್ಲೇ ಚಾಯ್ ಕಂಪನಿಯ ಸಿಇಒ ಅನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಬೈ ದ ವೇ ಆ ವಿಲನ್ ಹೆಸರು ಪಾರ್ಕ್ ಅಂತ. ಈ ಕಂಪನಿ ಒಳಗೆ ಬಂದಾಗ ಪರ್ಮಿಷನ್ ಕೊಡೋದಿಲ್ಲ, ಯಾಕಂದ್ರೆ ಅವನನ್ನ ಮೀಟ್ ಆಗ್ಬೇಕಾದ್ರೆ ನೀವು VIP ಆಗಿರ್ಬೇಕು. ಸೊ ಹೀಗೆ ಆ ಕಂಪನಿಯ ಹೊರಗಡೆ ಹೋಗ್ತಾನೆ. ಆದ್ರೆ ಸಡನ್ ಆಗಿ ಅವನ ಮೂಗಿನಿಂದ ರಕ್ತ ಹರಿತಾ ಇದೆ. ಅಲ್ಲಿಂದ ಇಮಿಡಿಯೇಟ್ ಆಗಿ ಡಾಕ್ಟರ್ ನ ಬಳಿಗೆ ಹೋಗ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ, ಡಾಕ್ಟರ್ ಇಲ್ಲಿ ಹೇಳ್ತಾರೆ, ನಿಂಗೆ ಬ್ಲಡ್ ಕ್ಯಾನ್ಸರ್ ಇದೆ, ನಿನ್ಗಿನ್ನು ಕೇವಲ 1 ತಿಂಗಳಿರೋದು ಬದುಕೋದಕ್ಕೆ. ಚಾಯ್ ಅಂತೂ ಜೋರಾಗಿ ನಗ್ಬಿಡ್ತಾನೆ. ಅವನು ಡಾಕ್ಟರ್ ಹತ್ರ ಹೇಳ್ತಾನೆ, ನಂಗೆ 1 ತಿಂಗಳು ಜಾಸ್ತಿನೇ ಆಯ್ತು ಬದುಕೋದಕ್ಕೆ ಅಂತ, ಯಾಕಂದ್ರೆ ಅವನಿಗೆ ಗೊತ್ತಿದೆ ಈ ಶರೀರದಲ್ಲಿದ್ದವನು ಎಂತ ವ್ಯಕ್ತಿ ಅಂತ. ಅಲ್ಲಿಂದ ಹೊರಗಡೆ ನಡ್ಕೊಂಡು ಹೋಗ್ತಿರುವಾಗ ಸಡನ್ ಆಗಿ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದಾಗ ಯಾವ್ದೋ ಒಂದು ಹೆಂಗಸು ಹೇಳ್ತಿದ್ದಾಳೆ, ನೀವು ಮಿಸ್ಟರ್ ಜಿಯೋಂಗ್ ತಾನೆ, ನಿಮ್ಮದೊಂದು ಪೇಂಟಿಂಗ್ ತುಂಬಾನೇ ಫೇಮಸ್ ಆಗಿದೆ, ನಿಮ್ಮ ಪೇಂಟಿಂಗ್ ಅನ್ನ ಖರೀದಿ ಮಾಡೋದಕ್ಕೆ ಸ್ವತಃ ನಮ್ಮ ಕಂಪನಿಯ ಓನರ್ ಪಾರ್ಕ್ ನವರು ಬರ್ತಿದಾರಂತೆ. ಇದಂತೂ ತುಂಬಾನೇ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಇವನು ಪಾರ್ಕ್ ಗೆ ಅಂತ ಕಾಯ್ತಿದ್ದ, ಈಗ ಸ್ವತಃ ಪಾರ್ಕ್ ಇವನ ಬಳಿಗೆ ಬಂದಿದ್ದಾನೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇಮೇಜ್ ಗ್ಯಾಲರಿಗೆ ಹೋಗ್ತಾನೆ. ಅಲ್ಲಿಗೆ ಬಂದಾಗ ಪಾರ್ಕ್ ಅನ್ನ ಫೈನಲಿ ಮೀಟ್ ಆಗ್ತಾನೆ. ಇಲ್ಲಿ ಹ್ಯಾಂಡ್ ಶೇಕ್ ಎಲ್ಲ ಮಾಡಿದ ತಕ್ಷಣ ಪಾರ್ಕ್ ಕೇಳ್ತಾನೆ, ನಿಮ್ಮ ಡ್ರಾಯಿಂಗ್ ನಂಗೆ ತುಂಬಾ ಇಷ್ಟ ಆಗಿದೆ, ಆದ್ರೆ ಈ ಡ್ರಾಯಿಂಗ್ ಅನ್ನ ಯಾವ್ದ್ರಿಂದ ಇನ್ಸ್ಪೈರ್ ಆಗಿ ನೀವು ಮಾಡಿದೀರಾ? ಇದಕ್ಕೆ ಚಾಯ್ ಈ ಒಬ್ಬನ ಶರೀರದಿಂದ ಹೇಳ್ತಾನೆ, 5 ಜನಗಳ ಸಾವಿನಿಂದ ಮಾಡಿದೀನಿ ಅಂತ. ಪಾರ್ಕ್ ನಿಗೆ ಶಾಕ್ ಆಗುತ್ತೆ, ಏನ್ ಹೇಳೋದಕ್ಕೆ ಇವನು ಹೊರಟಿದ್ದಾನೆ ಅಂತ. ಮತ್ತೆ ಇದೇನೋ ಕಾಮಿಡಿ ಇರ್ಬೇಕು ಅಂತ ತಿಳ್ಕೊಂಡ. ಬಟ್ ಇಲ್ಲಿ ಚಾಯ್ ಹೇಳ್ತಾನೆ, ನಾವಿಬ್ರು ಒಂದೇ ರೀತಿ ತಾನೆ, ಇಬ್ರಿಗೂ ಕೊಲ್ಲೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಮತ್ತೆ ಇದಂತೂ ಇನ್ನೂ ಸೀರಿಯಸ್ ಆಯ್ತು. ಆದ್ರೆ ಚಾಯ್ ಹೇಳ್ತಾನೆ, ನಾನು ಕಾಮಿಡಿ ಮಾಡ್ತಿದ್ದೆ ಅಂತ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಪಾರ್ಕ್ ನ ಅಸಿಸ್ಟೆಂಟ್ ಬಂದು ಕರೀತಾಳೆ, ನಿಮ್ಮನ್ನ ಚೇರ್ಮನ್ ಕರೀತಿದ್ದಾರೆ ಅಂತ. ಸೊ ಇಲ್ಲಿ ಏನೋ ಕೆಲ್ಸ ಇತ್ತು, ಅದಕ್ಕೋಸ್ಕರ ಪಾರ್ಕ್ ಹೇಳ್ತಾನೆ, ಈ ಒಂದು ಪೇಂಟಿಂಗ್ ಅನ್ನ ನನ್ನ ಮನೆಗೆ ಡೆಲಿವರಿ ಮಾಡ್ಬಿಡಿ ಅಂತ. ಸೊ ಅಲ್ಲಿಂದ ಪಾರ್ಕ್ ಅಂತೂ ಹೊರಗೆ ಹೋಗ್ತಾನೆ. ಮತ್ತೆ ಚರ್ಚ್ ಗೆ ಬಂದಿರ್ತಾನೆ, ಯಾಕಂದ್ರೆ ಅವನ ಅಣ್ಣ ಸತ್ತು ಸ್ವಲ್ಪ ವರ್ಷಗಳಾಗಿದೆ, ಹಾಗಾಗಿ ಅವನದೇನೋ ಕ್ರಿಯೆ ಮಾಡೋದಕ್ಕೆ ಇದೆ. ಇಲ್ಲಿ
ಇವನ ತಂದೆನ ಕೂಡ ನಾವು ನೋಡ್ತೀವಿ. ಇದೇ ಟೈಮ್ಗೆ ಪಾರ್ಕ್ ಗೆ ನೆನಪಾಗುತ್ತೆ ಅವನ ಬಾಲ್ಯದ ಟೈಮ್ ಅಲ್ಲಿ ಅವನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಳ ಹೆಂಗಸಿನ ಮಗುವನ್ನ ತುಂಬಾನೇ ಹೇಟ್ ಮಾಡ್ತಿದ್ದ. ಆ ಮಗು ತುಂಬಾ ಜೋರಾಗಿ ಕೂಗ್ತಿತ್ತು. ಅದಕ್ಕೋಸ್ಕರ ಆ ಮಗುವನ್ನ ಕೊಲ್ಲೋದಕ್ಕೆ ಕೂಡ ಇವನು ಪ್ರಯತ್ನ ಮಾಡಿದ್ದ. ಆದ್ರೆ ಇವನು ಮಿಸ್ಟೇಕ್ ಮಾಡ್ತಿದ್ದಾನೆ ಅಂತ ಹೇಳಿ ಇವನನ್ನ ಗಮನಿಸ್ತಾ ಇದ್ದ. ಮತ್ತೆ ಆ ದಿನ ತನ್ನ ತಂದೆಗೆ ಹೇಳಿದ್ದ. ಹೀಗೆ ಬಾಲ್ಯದಿಂದಲೇ ಅವನು ಸೇಡನ್ನ ತೀರಿಸ್ತಾ ಇದ್ದ. ಅದಕ್ಕೋಸ್ಕರ ಅವನ ತಂದೆ ಈ ಕಂಪನಿಯ ಮಾಲೀಕತ್ವವನ್ನ ಅವನ ಅಣ್ಣನಿಗೆ ಕೊಟ್ಟಿದ್ದ. ಆದ್ರೆ ನೀವು ಶುರುವಲ್ಲಿ ನೋಡೋದಾದ್ರೆ ಚಾಯ್ ಅಂತೂ ಅವನ ಅಣ್ಣನ ಬಾಡಿಯಲ್ಲಿ ಕೂಡ ಬದುಕಿದ್ದ. ಮತ್ತೆ ಅವನು ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತಿದ್ದ. ಅದಾದ ನಂತರನೇ ಆ ಸಿಇಒ ನ ಪಟ್ಟವನ್ನ ಪಾರ್ಕ್ ನಿಗೆ ಕೊಡಲಾಯಿತು. ಈಗ ಚರ್ಚ್ ನಲ್ಲಿ ಎಲ್ಲ ಕ್ರಿಯೆಯನ್ನ ಮುಗಿಸ್ಬಿಟ್ಟು ಹೊರಗಡೆ ಬರ್ತಾನೆ ಗಾಡಿಯ ಬಳಿಗೆ. ಮತ್ತೆ ಸ್ವಲ್ಪ ಜಾಸ್ತಿನೇ ಈ ಸಲ ಡ್ರಗ್ಸ್ ಅನ್ನು ತಗೊಳ್ತಿದ್ದಾನೆ. ಸೊ ಅಲ್ಲಿಂದ ವೇಗವಾಗಿ ಗಾಡಿಯಲ್ಲಿ ಹೋಗ್ತಾ ಇದ್ದಾಗ 2 ಜನ ಪೊಲೀಸ್ ಆಫೀಸರ್ ಅವನನ್ನ ಚೇಸ್ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೆ ಈಚೆಯಿಂದ ಇವನು ಗಾಡಿನ ನಿಲ್ಸಿದಾಗ ವು ಅನ್ನೋ ಹೆಸರಿನ ಒಬ್ಬ ಡಿಟೆಕ್ಟಿವ್ ಇವನ ಕಾರ್ನ ಮೇಲಿಂದ ಹತ್ತಿ ಗ್ಲಾಸ್ ನೊಳಗಡೆ ಇದರಿಂದ ನಶೆ ಹೇಳಿ ಅಂತ ಕೊಡ್ತಾನೆ. ಇದರಿಂದ ಇವನಿಗೆ ಅಮಲಾಗುತ್ತೆ. ಸೊ ಅಲ್ಲಿಯೇ ಮತ್ತೆ ತಪ್ಪುತ್ತೆ. ಇವನಂತೂ ಓವರ್ ಸ್ಪೀಡಿಂಗ್ ಅಲ್ಲಿ ಹೋಗ್ತಿದ್ದ ಗುರು. ಹಾಗಾಗಿ ಇವನ್ ಯಾರು ಇರ್ಬೋದು ಅಂತ ಹೇಳಿ ಸ್ವಲ್ಪ ಐಡಿಯಾನ ಚೆಕ್ ಮಾಡಿದಾಗ ಇವನಿಗೆ ಸಂಶಯ ಆಗುತ್ತೆ. ಹಾಗಾದ್ರೆ ಇವನು ಕಂಪನಿಯ ಸಿಇಒ ಆಗಿದ್ದಾನೆ, ಬಟ್ ಡ್ರಗ್ಸ್ ಅನ್ನ ತಗೊಂಡಿದ್ದಾನೆ ಅಂತ. ಹಾಗಾಗಿ ಕಾರ್ನಿಂದ ಅವನ ಎಳ್ಕೊಂಡು ಬದಿಗೆ ಹಾಕುವಾಗ್ಲೇ ಇವನಿಗೆ ವಾಪಸ್ ಎಚ್ಚರ ಆಗುತ್ತೆ. ಇವನು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾನೆ ಕಮಿಷನರ್ಗೆ. ಮತ್ತೆ ಅವನು ಕಾಲ್ ಅಲ್ಲಿ ಹೇಳ್ತಾನೆ, ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಂತ ವು ಅನ್ನೊಬ್ಬ ಡಿಟೆಕ್ಟಿವ್ ನನ್ಗೆ ತುಂಬಾನೇ ತೊಂದರೆ ಕೊಡ್ತಿದ್ದಾನೆ, ಅವನಿಗೆ ನನ್ನ ಬಗ್ಗೆ ಸ್ವಲ್ಪ ಹೇಳಿ. ಹೀಗೆ ಪಾರ್ಕ್ ವೂನಿಗೆ ಆ ಕಾಲ್ ಅನ್ನ ಕೊಡ್ತಾರೆ. ಮತ್ತೆ ಕಾಲ್ ಅಲ್ಲಿ ಕಮಿಷನರ್ ತುಂಬಾನೇ ಬೈದ್ ಬಿಡ್ತಾರೆ. ಇದ್ದ ಬ್ಯಾಡ್ ವರ್ಡ್ಸ್ ಅನ್ನೆಲ್ಲ ಯೂಸ್ ಮಾಡ್ತಾರೆ. ಜೊತೆಗೇನೆ ನೀನು ಅವನ ಹತ್ರ ಕ್ಷಮೆ ಕೇಳ್ಬೇಕು, ಇಲ್ಲಾಂದ್ರೆ ನಿನ್ನ ಜಾಬ್ ಇಂದ ಎಸ್ದು ಬಿಡ್ತೀವಿ ಅಂತ. ಇವನಿಗೆ ಬೇರೆ ಯಾವ್ದೇ ಆಪ್ಷನ್ ತೋರದೆ ಅವನು ಸಾರಿ ಅಂತ ಕೇಳ್ಬಿಡ್ತಾನೆ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ. ಪಾರ್ಕ್ ಅಂತೂ ಕಪಾಳಕ್ಕೆ ಕೂಡ ಹೊಡೆದ್ಬಿಟ್ಟ. ಇವನ ಜೊತೆಗೆ ಇನ್ನೊಬ್ಬ ಆಫೀಸರ್ ಕೂಡ ಬಂದಿದ್ದ. ಇವನ ಹೆಸರು ಜಿ ಹಿಯೋಂಗ್ ಅಂತ. ಅವನಿಗೆ ಕೂಡ ಗೊತ್ತಾಗ್ತಿದೆ ಇಲ್ಲಿ ಎಷ್ಟು ಮೋಸ ನಡೀತಿದೆ ಅಂತ. ಆದ್ರೆ ಅವನಿಂದ ಏನು ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಪಾರ್ಕ್ ಬೊಬ್ಬೆ ಹಿಡಿತಾನೆ, ನೀನು ಇಲ್ಲಿಂದ ದೂರ ಇರುವಂತ. ಹೀಗೆ ಇವನು ಸೈಲೆಂಟ್ ಆಗ್ಬಿಟ್ಟ. ಇವನ ಬಳಿ ಪಾರ್ಕ್ ಬಂದು ಹೇಳ್ತಾನೆ, ನಿನ್ನಂತ ಪ್ರಾಮಾಣಿಕ ನಾಯಿಗಳು ನಂಗೆ ತುಂಬಾನೇ ಖುಷಿ ಕೊಡುತ್ತವೆ ಅಂತ. ಹೀಗೆ ಫುಲ್ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಅಲ್ಲಿಂದ ಕಾರ್ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಬಟ್ ಯಾವಾಗ ಅವನು ಮನೆಗೆ ರೀಚ್ ಆಗ್ತಾನೆ, ಇಲ್ಲಿ ನಾವು ನೋಡ್ತೀವಿ ಜಿನ್ ಯೋಂಗ್ ನಿಂತಿದ್ದಾನೆ. ಅಂದ್ರೆ ಜಿನ್ ಯೋಂಗ್ ನ ಬಾಡಿಯಲ್ಲಿ ಚಾಯ್ ಇದ್ದಾನೆ. ಪಾರ್ಕ್ ಕೇಳ್ತಾನೆ, ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಅದೇ ಟೈಮ್ಗೆ ಚಾಯ್ ಅಂತೂ ಪೇಂಟಿಂಗ್ ಅನ್ನೆಲ್ಲ ಹಾಳು ಮಾಡ್ತಿದ್ದಾನೆ ಕಾರ್ನದ್ದು. ಇಲ್ಲಿ ಶಿವನ ಅಡ್ಡ ಇಡ್ತಾನೆ, ಯಾಕಂದ್ರೆ ತುಂಬಾನೇ ಕೋಪ ಬರ್ತಿದೆ ಇವನಿಗೆ. ಇಲ್ಲಿ ಚಾಯ್ ಹೇಳ್ತಾನೆ, ನಾನು ಪೇಂಟಿಂಗ್ ಅನ್ನ ಕೊಡೋದಕ್ಕೆ ಬಂದಿದ್ದೆ ಅಂತ. ಆದ್ರೆ ಕೋಪದಲ್ಲಿ ಪಾರ್ಕ್ ಅಂತೂ ಕಪಾಳಕ್ ಬರಿಸ್ತಾನೆ. ಪಾರ್ಕ್ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧ ಇದ್ದ. ಆದ್ರೆ ಅದೇ ಟೈಮ್ಗೆ ಹಿಂದಿನಿಂದ ಚಾಯ್ ಅಂತೂ ಎಂಜಲ್ ಹೋಗಿತಾನೆ. ಹೀಗೆ ಕೋಪದಲ್ಲಿ ಚಾಯ್ನಿಗೆ ಪಾರ್ಕ್ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ ಗನ್ ಅನ್ನ ಹಿಡ್ಕೊಂಡು. ಚಾಯ್ ಇದನ್ನ ಡಿಫೆಂಡ್ ಮಾಡ್ತಾನೆ. ಆದ್ರೆ ಇವನು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ್ಲೇ ಒಂದು ಬುಲೆಟ್ ಬೀಳುತ್ತೆ. ಇಲ್ಲಿ ನಾವು ನೋಡ್ಬೋದು ಚಾಯ್ ಇನ್ನು ಕೂಡ ಸತ್ತಿಲ್ಲ. ಅವನು ಗನ್ ಅನ್ನ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಮತ್ತೆ ಗನ್ ಕೂಡ ಸಿಕ್ಬಿಡ್ತು. ಆಗ ಪಾರ್ಕ್ ಹೇಳ್ತಾನೆ, ನಿಂಗೆ ನಾನು ಗುಂಡು ಹಾರಿಸಿದ್ದೆ, ಆದ್ರೂ ಹೇಗೆ ನೀನು ಬದುಕಿದ್ಯಾ? ಆಗ ನಮ್ಗೆ ಗೊತ್ತಾಗುತ್ತೆ ಚಾಯ್ ಹತ್ರ ಬುಲೆಟ್ ಪ್ರೂಫ್ ಆರ್ಮರ್ ಇತ್ತು ಅಂತ. ಹೀಗೆ ಅಲ್ಲಿಂದ ಚಾಯ್ ಪಾರ್ಕ್ ಅನ್ನ ಕಿಡ್ನಾಪ್ ಮಾಡಿ ಜಿನ್ಯುಂಗ್ ನ ಅದೊಂದು ಜಾಗ ಇತ್ತು ತಾನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವನು ಇದೇ ಜಾಗದಲ್ಲಿ ಜನಗಳನ್ನ ಟಾರ್ಚರ್ ಮಾಡಿ ಕೊಂದು ಪೇಂಟಿಂಗ್ ಅನ್ನ ಮಾಡ್ತಿದ್ದದ್ದು. ಇನ್ನೇನು ಚಾಯ್ ಜಿನ್ಯುಂಗ್ ಅನ್ನ ಟಾರ್ಚರ್ ಮಾಡಿ ಕೊಲ್ಲೋದಕ್ಕಂತ ಹೊರಟಿರುವಾಗ ನಮ್ಗೆ ಗೊತ್ತಾಗುತ್ತೆ ದೊಡ್ಡ ಟ್ವಿಸ್ಟ್. ಅದೇನಂದ್ರೆ ಬ್ಲಡ್ ಕ್ಯಾನ್ಸರ್ ನ ಕಾರಣದಿಂದ ಅವನು ಮೂರ್ಛೆ ತಪ್ತಾನೆ. ಅವನ ಕಣ್ಣು ಓಪನ್ ಆದಾಗ ನೋಡ್ತೀವಿ ಅವನನ್ನ ಸ್ವತಃ ಪಾರ್ಕ್ ಕಟ್ಟಿ ಹಾಕಿದ್ದಾನೆ. ಪಾರ್ಕ್ ಇಲ್ಲಿ ಹೇಳ್ತಾನೆ, ನಮ್ಗೆ ಗೊತ್ತಾಯ್ತು ನೀನ್ ಆ ಪೇಂಟಿಂಗ್ ಅನ್ನ 15 ಜನರನ್ನ ಕೊಂದು ಅವರ ರಕ್ತದಲ್ಲಿ ಮಾಡಿದ್ದೆ ಅಂತ. ನೀನು ಹೇಳಿದ್ದು ನಿಜಾನೇ, ನಾವಿಬ್ರು ಒಂದೇ ರೀತಿ. ಆದ್ರೆ ನಿಂಗ್ ಗೊತ್ತಾ ನಾನು ಫಸ್ಟ್ ಮರ್ಡರ್ ಯಾವಾಗ ಮಾಡಿದ್ದು ಅಂತ? ಅದೊಂದು ದಿನ ನಾನು ಸ್ಪೀಡ್ ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದೆ. ಯಾರೊಬ್ಬ ವ್ಯಕ್ತಿ ನನ್ನ ಕಾರಿನ ಅಡ್ಡಕ್ಕೆ ಬಂದಿದ್ದ. ಮತ್ತೆ ಗಾಯ್ಸ್ ಇಲ್ಲಿ ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ. ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತ ವ್ಯಕ್ತಿ ಯಾರಿದ್ದ, ಅವನು ಅದೇ ವ್ಯಕ್ತಿ ಆಗಿದ್ದ. ನೀವು ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ಚಾಯ್ ಕೂಡ ಇದ್ದ. ಚಾಯ್ ಈ ವ್ಯಕ್ತಿಗೆ ಸಹಾಯ ಮಾಡೋದಕ್ಕಂತ ಟ್ರೈ ಮಾಡಿದ್ದ. ಮತ್ತೆ ಚಾಯ್ ಇಂಟರ್ವ್ಯೂ ಅನ್ನ ಫೇಲ್ ಆಗೋದಕ್ಕೆ ಕೂಡ ಒಂದು ಲೆಕ್ಕದಲ್ಲಿ ಇವನೇ ಕಾರಣ. ಅವನ ಕಣ್ಣೆದುರು ಹೆಣ ನೋಡಿದ ಕಾರಣ ಅವನು ನರ್ವಸ್ ಆಗಿದ್ದ. ಪಾರ್ಕ್ ಹಾಗೇನೆ ಹೇಳ್ತಾನೆ, ಆ ವ್ಯಕ್ತಿಯನ್ನ ಕೊಂದು ನಂಗೆ ತುಂಬಾನೇ ಖುಷಿ ಆಗಿತ್ತು. ಮತ್ತೆ ನೋಡ್ತಾ ನೋಡ್ತಾ ಇದ್ದಾಗ್ಲೇ ಪಾರ್ಕ್ ಚಾಯ್ ನನ್ನ ಚೈನ್ಸೋದಿಂದ ಇವನ ಕಾಲನ್ನ ಕಟ್ ಮಾಡ್ಬಿಡ್ತಾನೆ. ಚಾಯ್ ತುಂಬಾ ಜೋರಾಗಿ ಕಿರ್ಚ್ತಾನೆ. ಮತ್ತೆ ಕೊನೆಯ ಮಾತಾಗಿ ಪಾರ್ಕ್ ಹತ್ರ ಹೇಳ್ತಾನೆ, ನಂಗೆ ಗೊತ್ತಿದೆ ನಿನ್ನ ಅಣ್ಣ ಸಾಯೋದಕ್ಕೆ ಕಾರಣ ಏನು ಅಂತ. ನೀನೇ ಸ್ವತಃ ಅವನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದೆ. ಅಂದ್ರೆ ಗೈಸ್ ನಿಮ್ಗೆ ಗೊತ್ತಿದೆ ಫಸ್ಟ್ ಅವನ ಶರೀರದಲ್ಲೇ ಇವನು ಬಂದಿದ್ದದ್ದು. ಮತ್ತೆ ಅವನೊಂದು ಫ್ಲೈಯಿಂಗ್ ಜೆಟ್ ಅಲ್ಲಿ ಇದ್ದ. ಅದು ಕಂಪ್ಲೀಟ್ ಬೆಂಕಿ ಹತ್ತೋದಕ್ಕೇನೆ ಇವನು ಪ್ಲಾನ್ ಮಾಡಿದ್ದ. ಪಾರ್ಕ್ ಇಲ್ಲಿ ಕೇಳ್ತಾನೆ, ಅದೆಲ್ಲ ನಿಂಗೆ ಹೇಗೆ ಗೊತ್ತು ಅಂತ. ಇದಕ್ಕೆ ಇಲ್ಲಿ ಚಾಯ್ ಹೇಳ್ತಾನೆ, ಒಂದು ಜನ್ಮದಲ್ಲಿ ನಾನು ನಿನ್ನ ಅಣ್ಣ ಆಗಿದ್ದೆ ಅಂತ. ಇದನ್ನ ಕೇಳಿ ಪಾರ್ಕ್ ಹುಚ್ಚರಾಗೆ ಸೈಕೋ ಆಗಿ ಇವನ ಬಾಡಿಯನ್ನ ಪೀಸ್ ಪೀಸ್ ಮಾಡಾಕ್ ಬಿಡ್ತಾನೆ. ಹೀಗಾಗಿ ಮತ್ತೆ ಸತ್ತು ವಾಪಸ್ ಡೆತ್ ನ ಬಳಿಗೆ ಬರ್ತಾನೆ. ಇನ್ನೊಂದು ಚಾಯ್ನ ಬಳಿ ಕೇವಲ 4 ಲೈಫ್ ಇದೆ. ಡೆತ್ ಇಲ್ಲಿ ಹೇಳ್ತಾಳೆ, ನೀನ್ ಎಷ್ಟೋ ಸಲ ಹೋದೆ, ಎಷ್ಟೋ ಸಲ ಪ್ರಯತ್ನ ಮಾಡಿದೆ, ಆದ್ರೆ ಕೊನೆಗೆ ನಿಂಗೆ ಸಾವೇ ಬರ್ದಿತ್ತು ಕಾಣಿಸುತ್ತೆ. ಪ್ರತಿ ಸಲ ಹೋಗಿ ಸತ್ತು ಬಂದಿದ್ಯಾ, ಇನ್ನು ಕೂಡ ಬದುಕೋಕೆ ಆಸೆ ಇದೆಯಾ? ಆದ್ರೆ ಇಲ್ಲಿ ಚಾಯ್ ಇಲ್ಲಿ ನಗ್ತಾ ಇದ್ದಾನೆ. ಇದರಿಂದ ಡೆತ್ ನಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇವನು ಬೇಕು ಬೇಕು ಅಂತಲೇ ಅಲ್ಲಿ ಸತ್ತಿದ್ದ. ಯಾಕಂದ್ರೆ ಇವನು ಮುಂಚೆನೆ ಪ್ಲಾನ್ ಮಾಡಿದ್ದ. ಅದೇನಂದ್ರೆ ಆ ಜಾಗದಲ್ಲಿ CCTV ಅಳವಡಿಸಿ ಕರ್ಕೊಂಡು ಬಂದಿದ್ದದ್ದು ಪಾರ್ಕ್ ನನ್ನ. ಇದರಿಂದ ಪೂರ್ತಿ ದುನಿಯಾಕ್ಕೆ ಗೊತ್ತಾಗುತ್ತೆ ತಾನೆ ಪಾರ್ಕ್ ಎಂತ ವ್ಯಕ್ತಿ ಅಂತ. ಮತ್ತೆ ಚಾಯ್
ಚಾಯ್ನಿಗೆ ಒಂದ್ ವೇಳೆ ಪಾರ್ಕ್ ಅನ್ನ ಕೊಲ್ಬೇಕಂದ್ರೆ ಅದು ರೂಲ್ಸ್ ನ ವಿರುದ್ಧ ಹೋಗುತ್ತೆ. ಡೆತ್ ಹೇಳಿದ್ದಲ್ವಾ, ನೀನು ಯಾವ ವ್ಯಕ್ತಿಯನ್ನು ಕೂಡ ಕೊಲ್ಲೋ ಹಾಗಿಲ್ಲ ಅಂತ. ಸೊ ಇಲ್ಲಿ ಡೆತ್ ಹತ್ರ ಇನ್ನೊಂದು ಲೈಫ್ ಅನ್ನ ಕೇಳ್ತಾನೆ, ಅದರ ಪ್ರಕಾರ ವಾಪಸ್ ಗುಂಡು ಹೊಡಿತಾಳೆ. ಈಗ ಕಣ್ಣು ತೆರೆದಾಗ ನಾವು ನೋಡ್ತೀವಿ ಚೇಸಿಂಗ್ ಮಾಡ್ತಿದ್ದಾನೆ ಚಾಯ್, ಮತ್ತೆ ಇವನೊಂದು ಆಫೀಸರ್ ಆಗಿ ನಮ್ಗೆ ಕಾಣ್ತಾನೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಅದೇ ಆಫೀಸರ್ ಕಳೆದ ಜನ್ಮದಲ್ಲಿರುವಾಗ ಪಾರ್ಕ್ ಇವನಿಗೆ ಕೆನ್ನೆಗೆ ಹೊಡೆದಿದ್ದ. ಇವನು ಒಬ್ಬ ಕಳ್ಳನಿಗೆ ಹೆದರಿ ಓಡ್ತಾ ಇದ್ದ. ಅಂದ್ರೆ ಇದರಲ್ಲಿ ಕ್ಲಿಯರ್ ಆಗುತ್ತೆ ಎಷ್ಟು ಪುಕ್ಲ ಅಂತ ಇವನು. ಇದೇ ಟೈಮ್ಗೆ ಇವನ ಜೊತೆ ಇದ್ದಂತ ಡಿಟೆಕ್ಟಿವ್ ಕಳ್ಳನನ್ನ ಹಿಡಿದು ಬಿಡ್ತಾನೆ. ಮತ್ತೆ ಆ ಮ್ಯಾಜಿಕಲ್ ಸರ್ಕಲ್ ಇವನ ಬ್ರೈನ್ ಒಳಗಡೆ ಹೋಗುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಈಗ ಈ ಶರೀರದಲ್ಲಿದ್ದಾನೆ ತಾನೆ ಇವನ ಕತೆ ಏನಂತ. ಇವನ ಹೆಸರು ಜಿ ಹಯಾಂಗ್. ಇವನ ಡ್ಯಾಡ್ ಒಬ್ರು ತುಂಬಾನೇ ಗ್ರೇಟ್ ಪೊಲೀಸ್ ಆಫೀಸರ್. ಆದ್ರೆ ಒಬ್ಬ ಕ್ರಿಮಿನಲ್ ನ ಹಿಡಿಯೋ ಟೈಮ್ ಅಲ್ಲಿ ಅವರು ಸತ್ತಿದ್ರಂತೆ. ಅವನು ದೊಡ್ಡ ಆದ್ಮೇಲೆ ಅವನಿಗೊಂದು ಆಸೆ ಇತ್ತು, ತನ್ನ ತಂದೆ ತರ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ಆದ್ರೆ ಅವನ ತಾಯಿಗೆ ಇದು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ತನ್ನ ಹಸ್ಬೆಂಡ್ ನ ರೀತಿ ತನ್ನ ಮಗನು ಒಬ್ಬ ಕ್ರಿಮಿನಲ್ ನ ಕೈಯಿಂದ ಸಾಯುವಂತ ಸಂದರ್ಭ ಬರ್ಬೋದು ತಾನೆ. ಅದಕ್ಕೋಸ್ಕರ ತನ್ನ ತಾಯಿಗೆ ಜಿ ಒಂದು ವಾದ ಮಾಡ್ತಾನೆ, ನಾನು ಅಪಾಯಕಾರಿಯಾಗುವಂತಹ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂತ. ಹೀಗೆ ಅವನು ಪೊಲೀಸ್ ನ ಜೊತೆಗೆ ಸೇರಿದ್ರು ಕೂಡ ಅವನು ಅಪಾಯಕಾರಿಯಾಗುವಂತ ಕೆಲಸಕ್ಕೆ ಇನ್ವಾಲ್ವ್ ಆಗೋದಿಲ್ಲ. ಹೀಗೇನೆ ಸಮಯ ಕಳೆದು ಹೋದಾಗೆ ಅವನ ತಾಯಿ ಕೂಡ ತೀರ್ಕೊಂಡ್ರು. ಎಲ್ಲ ಪೊಲೀಸರು ತಿಳ್ಕೊಳ್ತಾರೆ ಇವನಂತೂ ಹೆದರು ಪುಕ್ಲ. ಆದ್ರೆ ಅವನು ಹೆದರಿಕೆ ಯಾಕೆ ಇರೋದಂದ್ರೆ ಅವನ ತಾಯಿಗೆ ಮಾಡಿದಂತ ಪ್ರಾಮಿಸ್ ಗೋಸ್ಕರ. ಈಗ ವಾಪಸ್ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ಈ ಬಾಡಿಯಲ್ಲಿ ಈಗ ಚಾಯ್ ಇದ್ದಾನೆ. ಆದ್ರೆ ಅವನ ಕಣ್ಣೆದುರಲ್ಲಿ ಒಂದು ಟ್ವಿಸ್ಟ್ ಕಾಣುತ್ತೆ. ಇಲ್ಲಿ ಅದೇ ವ್ಯಕ್ತಿ ಕಾಣ್ತಿದ್ದಾನೆ. ಇವನ ಜೊತೆ ಜೈಲಲ್ಲಿದ್ದ ಇವನು. ಒಂದು ಜನ್ಮದಲ್ಲಿ ಇವನು ಚಾಯ್ ಅನ್ನ ಕೊಂದಿದ್ದ. ಸೊ ಇದನ್ನ ನೋಡಿ ಚಾಯ್ನಿಗೆ ಕೋಪ ಬರುತ್ತೆ. ಇವನ ಹತ್ರ ಬಂದು ಹೇಳ್ತಾನೆ ಅವನನ್ನ ಬಿಟ್ಬಿಡಿ ಅಂತ. ಇದಕ್ಕೆ ಈ ವ್ಯಕ್ತಿ ಹೇಳ್ತಾನೆ ನೀನು ಇಲ್ಲಿಂದ ಹೋಗು, ನಿನ್ನನ್ನು ಕೂಡ ನಾನು ಕೊಲ್ತೀನಿ ಅಂತ. ಆದ್ರೆ ಚಾಯ್ನಿಗೆ ಗೊತ್ತಿದೆ ಇವನೇನೆಲ್ಲ ಸ್ಕ್ಯಾಮ್ ಮಾಡಿದ್ದ, ಯಾರನ್ನೆಲ್ಲ ಕೊಂದಿದ್ದ ಅಂತ. ಹಾಗಾಗಿ ಹೇಳ್ತಾನೆ ಇದಕ್ಕಿಂತ ಮುಂಚೆ ಯಾರನ್ನೆಲ್ಲ ಕೊಂದಿದೆ ಅಂತ ನಂಗೆ ಗೊತ್ತಿದೆ, ನಿನ್ನನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಫೈಟ್ ಮಾಡ್ಬಿಡ್ತಾನೆ. ಇವನಂತೂ ಈ ಸೈಕೋ ಕಿಲ್ಲರ್ ಅನ್ನ ಚೆನ್ನಾಗಿ ಹೊಡೆದ್ಬಿಟ್ಟ. ಎಲ್ಲರೂ ರೆಕಾರ್ಡ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಮತ್ತೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಾಗ ಅವನ ಕಂಪನಿಯವರು ನೋಡ್ತಾರೆ. ನಾನು ನಿಜವಾಗ್ಲೂ ಕನಸು ನೋಡ್ತಿದ್ದೀನ ಹೇಗೆ ಈ ಹೆದರು ಪುಕ್ಲ ಅವರನ್ನ ಹೇಗೆ ಹೊಡೆದು ಬಿಟ್ಟ, ಅಷ್ಟು ದೊಡ್ಡ ಸೈಕೋ ಕಿಲ್ಲರ್ ಅನ್ನ ಅಷ್ಟು ಈಸಿಯಾಗಿ ಹೇಗೆ ಅವನು ಅರೆಸ್ಟ್ ಮಾಡ್ಬಿಟ್ಟ ಅಂತ. ಇದಾದ್ಮೇಲೆ ಜಿ ಹಿಯೋಂಗ್ ಚಾಯ್ ಇದನಲ್ವಾ, ಅವನು ಅವನ ಜೊತೆ ಇದ್ದಂತ ಇನ್ನೊಬ್ಬ ಡಿಟೆಕ್ಟಿವ್ ವೂನ ಜೊತೆಗೆ ಮತ್ತೆ ಈ ಪ್ಲೇಸ್ ಆಗಿತ್ತು ಜಿನ್ಯೂಂಗ್ ಅನ್ನ ಕೊಂದಂತ ಜಾಗ. ಅಲ್ಲಿಂದ ಸಿಸಿಟಿವಿ ರೆಕಾರ್ಡ್ ಫುಟೇಜ್ ಅನ್ನ ಇವನು ತಗೊಂಡು ಇವನ ಪೆನ್ ಡ್ರೈವ್ ಗೆ ಎಲ್ಲಾ ಪ್ರೂಫ್ ಅನ್ನ ಹಾಕ್ಬಿಡ್ತಾನೆ. ಮತ್ತೆ ಆ ಜಾಗಕ್ಕೆ ಟೀಮ್ ನ ಎಲ್ಲಾ ಮೆಂಬರ್ಸ್ ಅನ್ನ ಕೂಡ ಕರೀತಾರೆ. ಆ ಜಾಗದಲ್ಲಿ ಎಷ್ಟು ಜನರನ್ನೆಲ್ಲ ಕೊಲೆ ಮಾಡಲಾಗಿತ್ತು ಮತ್ತೆ ಎಷ್ಟೆಲ್ಲ ರಕ್ತಪಾತ ಆಗಿತ್ತು ಎಲ್ಲ ಎವಿಡೆನ್ಸ್ ಅನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾರೆ. ಇವರ ಆಫೀಸ್ ಟೀಮ್ ನ ಲೀಡರ್ ಅಂತೂ ಬಂದು ಜೀನಿಗೆ ಹಗ್ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ಕೇಸ್ ನ ಬಗ್ಗೆ ಅವನು ಇನ್ವೆಸ್ಟಿಗೇಷನ್ ಮಾಡಿ ತುಂಬಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾನೆ ಅಂತ. ಅದೇ ರಾತ್ರಿ ಈ ಜಾಗಕ್ಕೆ ಯಾವ್ದೆಲ್ಲ ಗಾಡಿ ಬರುತ್ತೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಮತ್ತೆ ಆ ಜಾಗದಲ್ಲೇ ಪಾರ್ಕ್ ನ ಗಾಡಿ ಕೂಡ ಬರುತ್ತೆ. ಸೊ ಅವನ ಗಾಡಿಯನ್ನ ನಿಲ್ಲಿಸ್ತಾನೆ ಜಿ ಮತ್ತೆ ಹೇಳ್ತಾನೆ ನಾನು ಇವ್ರಂತ ನಿಂಗೆ ಗೊತ್ತಾಯ್ತಾ ಅಂತ. ಆಗ ಪಾರ್ಕ್ ನಿಗೆ ನೆನಪಾಗುತ್ತೆ ಇವನು ಅದೇ ಆಫೀಸರ್ ತಾನೆ, ಆ ದಿನ ಅವನ ಕಪಾಳಕ್ಕೆ ಹೊಡೆದಿದ್ದ. ಸೊ ಇಲ್ಲಿ ಚಾಯ್ ಹೇಳ್ತಾನೆ ನಿಂಗಂತೂ ಈಗ ವಿಷಯ ಗೊತ್ತಾಗಿರ್ಬೋದು, ಈ ಜಾಗದಲ್ಲೇ ಕೊಲೆ ನಡೆದಿದ್ದು ಮತ್ತೆ ಈ ಜಾಗದಲ್ಲೇ ಕೊಲೆ ಮಾಡಿರೋರು ನಡ್ಕೊಂಡು ಹೋಗ್ತಾರೆ ಅಂತ. ಪಾರ್ಕ್ ಹೇಳ್ತಾನೆ ಏನು ಗೊತ್ತಿಲ್ಲದೆ ಇರೋ ತರ ನಂಗೆ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಅಂತ. ಇದಕ್ಕೆ ಚಾಯ್ ಹೇಳ್ತಾನೆ ಏನಿಲ್ಲ, ನೀವು ಬೇರೆ ರಸ್ತೆಯಲ್ಲಿ ಹೋಗೋದು ಬೆಟರ್ ಇರುತ್ತೆ ಅಂತ. ಬಟ್ ಇದರ ನೆಕ್ಸ್ಟ್ ನಾವು ನೋಡ್ತೀವಿ ಪೂರ್ತಿ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ಜೀನ ಬಗ್ಗೆನೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಅವನು ದೊಡ್ಡ ದೊಡ್ಡ ಕ್ರಿಮಿನಲ್ ಗಳನ್ನ ಹಿಡಿಯೋದಕ್ಕೆ ಸಹಾಯ ಮಾಡಿದಾನೆ ಅಂತ. ಪಾರ್ಕ್ ನಿಗೆ ಸ್ವಲ್ಪ ಭಯ ಆಗುತ್ತೆ, ನನ್ನದು ಕೂಡ ವಿಷಯ ಇವನಿಗೆ ಗೊತ್ತಿರಬಹುದಾ ಅಂತ. ಇದರ ನೆಕ್ಸ್ಟ್ ಡೇ ಅಂತೂ ಚಾಯ್ ಬಂದಿರ್ತಾನೆ ಒಬ್ಬ ನ್ಯೂಸ್ ರಿಪೋರ್ಟ್ ನ ಬಳಿಗೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಿದಂತ ಫುಟೇಜ್ ಇತ್ತು ತಾನೆ, ಅದನ್ನ ಒಂದು ಪೆನ್ ಡ್ರೈವ್ ಅಲ್ಲಿ ತಗೊಂಡಿದ್ದ. ಮತ್ತೆ ಅದನ್ನ ಇವನಿಗೆ ಕೊಡೋದ್ರಿಂದ ಅವರು ಪಬ್ಲಿಷ್ ಮಾಡಬಹುದಲ್ವಾ ನ್ಯೂಸ್ ಚಾನೆಲ್ ಗಳಲ್ಲಿ ಯಾವ ರೀತಿ ಕೊಲೆ ನಡೆದಿತ್ತು ಅಂತ. ಅವನು ಈ ವಿಷಯವನ್ನ ಟೀಮ್ ಹತ್ರ ಯಾಕೆ ಹೇಳಿಲ್ಲ ಅಂದ್ರೆ ಅವನ ಟೀಮ್ ನವರು ಬೇರೆ ಯಾರಾದ್ರೂ ಹೈಯರ್ ಪೊಲೀಸ್ ಆಫೀಸರ್ ಬಂದ್ರೆ ಅವರಿಗೆ ಆ ಪೆನ್ ಡ್ರೈವ್ ಅನ್ನ ಕೊಟ್ಬಿಡ್ತಾನೆ. ಇದರಿಂದ ವಿಷಯ ತಲುಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾರ್ಕ್ ಮೊದಲೇ ಸಿಇಒ ಕಂಪನಿಯ ಓನರ್ ಆಗಿದ್ದಾನೆ. ಸೊ ಅವನ ಹತ್ರ ಅಧಿಕಾರ ಇದೆ. ಸೊ ಈಗ ನಮ್ಮ ಚಾಯ್ ಪೊಲೀಸ್ ಸ್ಟೇಷನ್ ನ ಬಳಿಗೆ ಹೋಗ್ತಾನೆ. ಅದ್ರಲ್ಲಿ ಹೋಗ್ತಾ ಇರುವಾಗ್ಲೇ ದಾರಿಯಲ್ಲಿ ಅವನ ತಾಯಿಯನ್ನ ನೋಡ್ತಾನೆ. ಅವನು ತನ್ನ ಕಣ್ಣಾರೆ ನೋಡ್ತಾನೆ ಅವನ ತಾಯಿಗೆ ಒಂದು ಬ್ಯಾಗ್ ಸಿಕ್ಕಿದೆ, ಅದ್ರಲ್ಲಿ ಹಣ ಇದೆ. ಮತ್ತೆ ಆ ಹಣವನ್ನ ಇಟ್ಟದ್ದು ಇವನೇ ಆಗಿದ್ದ. ಅವನ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ಈ ಹಣ ಯಾರದು ಗೊತ್ತಿಲ್ಲ, ನಂಗೆ ನನ್ನ ಮನೆಯಲ್ಲಿ ಸಿಕ್ಕಿತು ಅಂತ. ಬಟ್ ದೂರದಿಂದ ಚಾಯ್ ನೋಡ್ತಾನೆ, ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವನು ಬೇಜಾರಲ್ಲಿ ಆಲೋಚನೆ ಮಾಡ್ತಾನೆ, ನಾನು ಸತ್ತ ಮೇಲೂ ಕೂಡ ನನ್ನ ತಾಯಿಗೆ ಪ್ರೆಷರೇ ಹಾಕಿದ್ದೀನಿ, ನನ್ನ ಕಾರಣದಿಂದಲೇ ಆ ಹಣ ಸಿಕ್ಕಿದ್ದು. ಆದ್ರೆ ಪೊಲೀಸರು ಇವಳ ಮೇಲೆನೆ ವಿಚಾರಣೆ ಮಾಡಿದ್ರು. ಇದೆಲ್ಲ ಆದ್ಮೇಲೆ ವಾಪಸ್ ರಿಟರ್ನ್ ಅವಳು ಮನೆಗೆ ಹೋಗ್ತಾಳೆ. ಮತ್ತೆ ಅವಳಿಗಂತ ಒಂದು ಫುಡ್ ಅನ್ನ ಕೊಟ್ಟು ಅದರಲ್ಲಿ ಥ್ಯಾಂಕ್ಸ್ ಅಂತ ಒಂದು ಲೆಟರ್ ಹಾಕ್ಬಿಡ್ತಾನೆ. ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ತಿರುವಾಗ್ಲೇ ಯಾರೊಬ್ಬ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಅದು ಕೂಡ ಜೋರಾಗಿ ಚೂರಿಯಲ್ಲಿ ಚುಚ್ಚಿಬಿಟ್ಟಿದ್ದ. ಯಾಕಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ರಿಪೋರ್ಟರ್ ಗೆ ಇವನು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ನೋ ಆ ರಿಪೋರ್ಟರ್ ಅಂತೂ ಪಾರ್ಕ್ ಗೆ ಎಲ್ಲ ವಿಷಯವನ್ನ ಹೇಳಿದ್ದ. ಅದರ ಕಾರಣನೇ ಇವನನ್ನ ಕೊಲ್ಲೋದಕ್ಕೆ ಜನವನ್ನ ಕಳ್ಸಿದಾನೆ. ಸೊ ಇಲ್ಲಿ ಇವನನ್ನ ಕೊಲ್ಲೋದಿಲ್ಲ, ಬದಲಾಗಿ ಕರ್ಕೊಂಡು ಹೋಗ್ತಾನೆ. ಪಾರ್ಕ್ ನಿಗೆ ಈ ವಿಷಯ ಗೊತ್ತಾದಾಗ ಒಂದು ಜಾಗಕ್ಕೆ ಕರೀತಾನೆ. ಅದರ ಪ್ರಕಾರ ಚಾಯ್ ಇಲ್ಲಿಗೆ ಬಂದಾಗ ಪಾರ್ಕ್ ಹೇಳ್ತಾನೆ, ನಿನ್ನ ಹತ್ರ ಇರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ಅಥವಾ ಪೆನ್ ಡ್ರೈವ್ ಅನ್ನ ಡಿಲೀಟ್ ಮಾಡ್ಬಿಡು, ನಿನ್ಗೆ ಏನ್ ಬೇಕು ಕೇಳು, ನಾನು ಅದನ್ನ ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಇದಕ್ಕೆ ಜಿ ಹೇಳ್ತಾನೆ ನಂಗೇನು ಕೂಡ ಬೇಡ ಅಂತ. ಪಾರ್ಕ್ ನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ ಅಷ್ಟರಲ್ಲೂ ನಿಂಗೇನು ಬೇಕು ಸರಿಯಾಗಿ ಹೇಳು ಅಂತ. ಇದಕ್ಕೆ ಚಾಯ್ ಹೇಳ್ತಾನೆ ನಿನ್ನ ಜೀವ. ಹೀಗೆ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಬಟ್ ಯಾವಾಗ ಅಲ್ಲಿಂದ ಹೊರಗಡೆ ನಮ್ಮ
ಪಾರ್ಕ್ ಬರ್ತಾನೋ ಅವನ ಕಣ್ಣೆದುರು ಎಲ್ಲಾ ಮೀಡಿಯಾಗಳು ಬಂದು ಫೋಟೋ ತೆಗಿತೇವೆ. ಯಾಕಂದ್ರೆ ಪೂರ್ತಿ ನ್ಯೂಸ್ ಚಾನೆಲ್ ಅಲ್ಲಿ ಹಬ್ಬಿ ಆಗಿದೆ ಪಾರ್ಕ್ ಒಬ್ಬ ದೊಡ್ಡ ಕ್ರಿಮಿನಲ್ ಅಂತ. ಇಲ್ಲಿ ಪಾರ್ಕ್ ಒಬ್ಬ ಅಮಾಯಕನ ರೀತಿ ಬಂದು ಆಕ್ಟಿಂಗ್ ಮಾಡ್ತಾನೆ. ಹೌದು, ಎಲ್ಲರ ಕಣ್ಣೆದುರಲ್ಲಿ ನೀವು ನೋಡಿದ ಹಾಗೇನೆ ನಾನೊಬ್ಬನನ್ನ ಕೊಂದಿದ್ದೆ, ಆದ್ರೆ ಅವನನ್ನ ಕೊಲ್ಲೋದಕ್ಕೂ ಕಾರಣ ಇದೆ. ನಾನು ಶ್ರೀಮಂತ ಆಗಿರೋ ಕಾರಣ ನನ್ನ ಹಣ ಅವನಿಗೆ ಬೇಕಾಗಿತ್ತು, ಅದಕ್ಕೋಸ್ಕರ ನನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದ. ಹಾಗಾಗಿ ನನ್ನ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಅವನನ್ನ ಕೊಂದು ಬಿಟ್ಟೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಅಂತೂ ಸೀರಿಯಲ್ ಕಿಲ್ಲರ್ ಅಂತ ಕೂಡ ಹೇಳ್ಬಿಡ್ತಾನೆ. ಸೊ ಹೀಗೆ ಹಣ ಎಲ್ಲ ಕೊಟ್ಟು ಅಮಾಯಕನ ರೀತಿ ಆಕ್ಟಿಂಗ್ ಮಾಡಿ ಕಂಪ್ಲೀಟ್ ಕೇಸ್ ಅನ್ನೇ ಬದಲಾಯಿಸ್ಬಿಟ್ಟ. ಇಲ್ಲಿ ಚಾಯ್ನಿಗೆ ತಲೆ ಬಿಸಿ ಆಗ್ತಿದೆ. ಪಾರ್ಕ್ ನ ಹತ್ರ ಹಣ ಇತ್ತು, ಅವನ ಹತ್ರ ಅಧಿಕಾರ ಇತ್ತು, ಅದಕ್ಕೋಸ್ಕರ ಏನು ಮಾಡೋದಕ್ಕೂ ಆಗ್ಲಿಲ್ಲ. ಇದಾದ್ಮೇಲೆ ಹೊರಗಡೆ ಪ್ರೈವೇಟ್ ಜೆಟ್ ನಿಂದ ಇವನು ಹೋಗ್ತಾ ಇರ್ತಾನೆ. ಏನೋ ಬೇರೆ ದೇಶದಲ್ಲಿ ಬಿಸ್ನೆಸ್ ಮೀಟಿಂಗ್ ನಡೀತಿದೆ ಅಂತೆ. ಸೊ ಅದರಲ್ಲಿ ಹೋಗ್ತಿರುವಾಗ್ಲೇ ಇವನ ಪ್ಲೇನ್ ನ ಇಂಜಿನ್ ಅಲ್ಲಿ ಬೆಂಕಿ ಹೊತ್ತುತ್ತೆ. ಅವನು ಅಲ್ಲಿಂದ ಕ್ಯಾಬಿನ್ ನ ಬಳಿಗೆ ಹೋಗುವಾಗ ಇಲ್ಲಿನ ಪೈಲಟ್ ಕೂಡ ಕಾಣ್ತಿಲ್ಲ. ಅವನನ್ನ ಬಿಟ್ಟು ಯಾರು ಕೂಡ ಇಲ್ಲಿ ಕಾಣ್ತಿಲ್ಲ. ಈಗ ಎಮರ್ಜೆನ್ಸಿಲಿ ಬದುಕೋದಕ್ಕೆ ಪ್ಯಾರಾಚೂಟ್ ಬೇಕು, ಆದ್ರೆ ಅದು ಕೂಡ ಕಾಣ್ತಾ ಇಲ್ಲ. ಆದ್ರೆ ಹೇಗೇನೋ ಅಲ್ಲಿಂದ ಫೈನಲಿ ಯಾವ್ದೊಂದು ಪ್ಯಾರಾಚೂಟ್ ಸಿಕ್ತು. ಬಟ್ ಆ ಗಾಳಿಯ ಫೋರ್ಸ್ ಗೆ ಇವನಂತೂ ನೇತಾಕೊಂಡ್ ಬಿಡ್ತಾನೆ. ಜೋರಾಗಿ ಕೈಯನ್ನ ಹಿಡ್ದಿದ್ದಾನೆ, ಆದ್ರೂ ಕೂಡ ಏನ್ ಮಾಡೋದಕ್ಕೂ ಆಗ್ಲಿಲ್ಲ. ಅಲ್ಲಿಂದ ಕೆಳಗ್ ಬೀಳ್ತಾನೆ. ಮತ್ತೆ ಸಡನ್ ಆಗಿ ಪ್ಯಾರಾಚೂಟ್ ಕೂಡ ಓಪನ್ ಆಗ್ಬಿಡುತ್ತೆ. ಆದ್ರೆ ದಾರಿಯಲ್ಲೇ ಒಂದು ಕಾರ್ ಬಂದು ಕ್ರಾಶ್ ಮಾಡ್ಬಿಡುತ್ತೆ. ಅದೇ ಟೈಮ್ ಅಲ್ಲಿ ನಾವು ಚೋಯನ್ನ ನೋಡ್ತೀವಿ. ಮತ್ತೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಿಜವಾಗಿ ಆ ಪ್ರೈವೇಟ್ ಜೆಟ್ ಅಲ್ಲಿ ಇಂಜಿನ್ ಗೆ ಬಾಂಬ್ ಹಾಕಿಸುವಂತದ್ದು ಮತ್ತೆ ಪೈಲಟ್ ಅನ್ನ ಪ್ಲೇನ್ ಇಂದ ಕೆಳಗೆ ಇಳಿಸೋದು ಎಲ್ಲವೂ ಕೂಡ ಇವನದೇ ಪ್ಲಾನ್ ಆಗಿತ್ತು. ಮತ್ತೆ ಇದಾದ್ಮೇಲೆ ಚೋಯ್ ಅಂತೂ ಪಾರ್ಕ್ ನದ್ದು ಕುತ್ತಿಗೆ ಹಿಡಿದು ಕೊಲ್ಲೋದ್ರಲ್ಲಿದ್ದ. ಅವನನ್ನ ಕೊಲ್ತಾ ಇರುವಾಗ ಜೀಸು ಏನದು ನೆನಪಾಗುತ್ತೆ. ಆದ್ರೆ ಇದೇ ಟೈಮ್ಗೆ ಮೇಲೆ ಆಕಾಶದಿಂದ ಭೂಮಿಗೆ ಡೆತ್ ಬರ್ತಾಳೆ. ಚೋಯ್ನಿಗೆ ಈ ಕೆಲಸವನ್ನ ಮಾಡೋದ್ರಿಂದ ನಿಲ್ಲಿಸ್ತಾಳೆ. ಯಾಕಂದ್ರೆ ಅವಳು ಮುಂಚೆನೆ ಹೇಳಿದ್ಲು ನೀನು ಯಾವ ವ್ಯಕ್ತಿಯನ್ನು ಕೂಡ ಕೊಲ್ಲೋ ಹಾಗಿಲ್ಲ ಅಂತ. ಹೀಗೆ ಅವನು ಕೊಲ್ಲೋದಿಲ್ಲ. ಆದ್ರೆ ಅವನಿಗೆ ಸಡನ್ ಆಗಿ ನೆನಪಾಗುತ್ತೆ ಹಿಂದೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾನೆ ಪಾರ್ಕ್. ಆದ್ರೆ ಇದನ್ನ ಕೋಇನ್ಸಿಡೆನ್ಸ್ ಹೇಳ್ಬೇಕಾ ಇನ್ಸ್ಟೆಂಟ್ ಕರ್ಮ ಹೇಳ್ಬೇಕಾ ಗೊತ್ತಿಲ್ಲ. ಇವನ ಪ್ಯಾರಾಚೂಟ್ ಅಲ್ಲೇ ಆನ್ ಆಗ್ಬಿಡುತ್ತೆ. ಮತ್ತೆ ಮೂವ್ ಆಗೋದಕ್ಕೆ ಆಗುದಿಲ್ಲ. ಅದೇ ಟೈಮ್ಗೆ ಹಿಂದಿನಿಂದ ಒಂದು ಗಾಡಿ ಬಂದು ಕ್ರಾಶ್ ಔಟ್ ಮಾಡ್ಬಿಡುತ್ತೆ. ಈಗ ನೆಕ್ಸ್ಟ್ ಡೇ ನಾವು ನೋಡ್ತೀವಿ. ಇಲ್ಲಿ ಜಿ ಹಾಂಗ್ ಅಂದ್ರೆ ಚಾಯ್ ಇನ್ನು ಕೂಡ ಬದುಕಿದ್ದಾನೆ. ಇವನಂತೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದ ಈ ಬಾಡಿಯಲ್ಲಿ. ಆದ್ರೆ ಅವನ ಕೆಲಸ ತುಂಬಾನೇ ರಿಸ್ಕಿ ಇತ್ತು. ಒಂದು ದಿನ ಒಬ್ಬ ಕ್ರಿಮಿನಲ್ ಅನ್ನ ಹಿಡಿಯೋದಕ್ಕಂತ ಹೋದಾಗ ಅವನು ಇಬ್ಬರಿಗೂ ಕೂಡ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಎಸ್ಪೆಷಲಿ ವೂನಿಗೆ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಆ ಹೊತ್ತಿಗೆ ನಮ್ಮ ಚಾಯ್ನಿಗೆ ನೆನಪಾಗುತ್ತೆ ಡಿಟೆಕ್ಟಿವ್ ವೂನಿಗೆ ಹೆಂಡತಿ ಮಕ್ಳಿದ್ದಾರೆ, ಅವನಿಲ್ಲಿ ಸಾಯೋದು ಒಳ್ಳೇದಲ್ಲ, ಹಾಗಾಗಿ ನಾನೇನಾದ್ರೂ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡ್ಬಿಡ್ತಾನೆ. ಆ ಕ್ರಿಮಿನಲ್ ಅನ್ನ ಹೇಗಾದ್ರೂ ಹಿಡಿತಾನೆ. ಆದ್ರೆ ಇವನು ಬುಲೆಟ್ ಇಂದ ಶೂಟ್ ಮಾಡ್ತಾನೆ ಇದ್ದಾನೆ. ಹಾಗಾಗಿ ಇಲ್ಲಿ ಬಚಾವ್ ಆಗೋದಕ್ಕೆ ಯಾವುದೇ ದಾರಿ ಇರ್ಲಿಲ್ಲ. ಆ ಬಿಲ್ಡಿಂಗ್ ನಿಂದ ಕ್ರಿಮಿನಲ್ ಅನ್ನ ಕೂಡ ಪುಷ್ ಮಾಡಿ ಹಾರ್ ಬಿಡ್ತಾನೆ. ಹೀಗೆ ಬಿಲ್ಡಿಂಗ್ ನಿಂದ ಕೆಳಗೆ ಬಿದ್ದ ಕಾರಣ ಅವನಲ್ಲಿ ಸತ್ ಬಿಡ್ತಾನೆ. ಮತ್ತೆ ಮತ್ತೊಮ್ಮೆ ಡೆತ್ ನ ಬಳಿಗೆ ಇವನು ಬರ್ತಾನೆ. ಕೊನೆಯದಾಗಿ ಕೇವಲ 3 ಲೈಫ್ ಬಾಕಿ ಇರೋದು. ಸೊ ವಾಪಸ್ ಕೇಳ್ತಾನೆ ನಂಗೆ ಇನ್ನೊಂದು ಅವಕಾಶ ಬೇಕು ಅಂತ. ಸೊ ಇಮಿಡಿಯೇಟ್ ಆಗಿ ಶೂಟ್ ಮಾಡ್ತಾಳೆ. ಈ ಸಲ ಇವನು ಕಣ್ಣು ತೆರೆದಾಗ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬಂದಿದ್ದಾನೆ. ಯಾವುದೋ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ದಾನೆ. ಮತ್ತೆ ಟಿವಿಯನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಟಿವಿಯಲ್ಲಿ ಜಿನ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಜಿ ಒಬ್ಬ ಕ್ರಿಮಿನಲ್ ನ ಕೈಯಿಂದ ಬಚಾವ್ ಮಾಡಿದ್ದಾನೆ ತುಂಬಾ ದೊಡ್ಡ ಫ್ಯಾಮಿಲಿಯನ್ನ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಚಾಯ್ನ ಮುಂಚಿನ ಬಾಡಿ ಆಗಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ. ಇವನಿಗೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವನ ಅಕ್ಕಪಕ್ಕದಲ್ಲಿದ್ದಂತ ಜನಗಳು ಕೂಡ ತುಂಬಾನೇ ಬೇಜಾರಲ್ಲಿದ್ರು. ಆದ್ರೆ ನಾವು ಪಾರ್ಕ್ ಅನ್ನ ಕೂಡ ನೋಡ್ತೀವಿ. ಇವನು ಈಗ ಕೂಡ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಇವನು ಸಾಯ್ಲಿಲ್ಲ. ಬಟ್ ಅವನ 2 ಕಾಲುಗಳು ಕೂಡ ಕಟ್ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಜಿ ಸತ್ತಿರೋದನ್ನ ಕೇಳಿ ತುಂಬಾನೇ ಖುಷಿ ಪಡ್ತಾನೆ. ಸೊ ಭಿಕ್ಷುಕನ ರೂಪದಲ್ಲಿರುವಂತ ಚಾಯ್ ಈಗ ಅವನ ಮುಂಚಿನ ಶರೀರದ ಸತ್ತ ಪ್ಲೇಸ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದೇ ಟೈಮ್ಗೆ ಆ ಸರ್ಕಲ್ ನ ಮೆಮೊರಿ ಬರುತ್ತೆ. ಆದ್ರೆ ಇವನು ಆಲೋಚನೆ ಮಾಡ್ತಾನೆ ಒಂದ್ ವೇಳೆ ಆ ಮೆಮೊರಿಯನ್ನ ನಾನು ಪಡ್ಕೊಳ್ಳೋದಿದ್ರೆ ನಾನಿಲ್ಲಿ ಬಚಾವಾಗ್ಬೋದಾ ಏನು ಅಂತ. ಹಾಗೆ ಓಡ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮೆಟ್ಟಿಲಿಂದ ಫುಲ್ ಫೋರ್ಸ್ ಅಲ್ಲಿ ಬಿದ್ದು ಅಲ್ಲೇ ಸತ್ ಬಿಡ್ತಾನೆ. ಈಗ ವಾಪಸ್ ಡೆತ್ ನ ಬಳಿಗೆ ಬಂದಿದ್ದಾನೆ. ಇನ್ನಂತೂ ಕೇವಲ 2 ಚಾನ್ಸ್ ಇರೋದು ಬದುಕೋದಕ್ಕೆ. ಅಂಡ್ ವಾಪಸ್ ಡೆತ್ ಅಂತೂ ಶೂಟ್ ಮಾಡ್ಬಿಡ್ತಾಳೆ. ಈಗಂತೂ ಕಣ್ಣು ತೆರೆದಾಗ ಚಾಯ್ ಯಾವುದೋ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಆಗಿ ಬಂದಿದ್ದಾನೆ. ಅವನೆಲ್ಲಿಗೂ ನಡ್ಕೊಂಡು ಹೋಗ್ತಿದ್ದ. ಮತ್ತೆ ಚಾಯ್ ಇಲ್ಲಿಂದ ಓಡ್ಕೊಂಡು ಹೋಗ್ತಾನೆ. ಆಗನೇ ಸರ್ಕಲ್ ನ ರೂಪದಲ್ಲಿ ಇವನ ಮೆಮೊರಿ ಬಂದಾಗ ಗೊತ್ತಾಗುತ್ತೆ ಈಗ ಚಾಯ್ ಯಾರ ಶರೀರದಲ್ಲಿ ಬದುಕ್ತಿದಾನೋ ಅವನೊಬ್ಬ ಎಂಪ್ಲಾಯ್ ಆಗಿದ್ದಾನೆ ಒಂದು ಕಂಪನಿಯಲ್ಲಿ. ಇವನಿಗೆ ಮದುವೆ ಆಗಿದೆ ಮತ್ತೆ ಒಂದು ಮಗು ಕೂಡ ಇದೆ. ಆದ್ರೆ ಅವನನ್ನ ಜಾಬ್ ಇಂದ ಎಸ್ತಾಕಿದ್ರಂತೆ. ಹಾಗಾಗಿ ಅವನಿಗೆ ಜಿಗುಪ್ಸೆ ಬಂದಿತ್ತು. ಹಾಗಾಗಿ ಈ ಬಾಡಿಗೆ ಬಂದಾಗ್ಲೇ ಇವನು ಓಡ್ತಾ ಇದ್ದ. ಮತ್ತೆ ದಾರಿಯಲ್ಲಿ ಒಂದು ಕಾರು ಬಂದು ಆಕ್ಸಿಡೆಂಟ್ ಕೂಡ ಆಗುತ್ತೆ. ಬಟ್ ಗೈಸ್ ನಿಮ್ಗೆ ಮುಖ ನೋಡಿದಾಗ್ಲೇ ಅಂದಾಜಾಗಿರ್ಬೋದು ಈ ಮನುಷ್ಯ ಅವನೇ ಆಗಿದ್ದ. ಅಂದ್ರೆ ಶುರುವಿನ ಕಥೆಯಲ್ಲಿ ನೋಡಿದಾಗನೆ ಒಬ್ಬ ವ್ಯಕ್ತಿ ನೋಡ್ಬೋದು ಆಕ್ಸಿಡೆಂಟ್ ಆಗಿತ್ತು ತಾನೆ. ಅಂದ್ರೆ ಈಗ ಇವನು ಬಂದಿರುವಂತ ಬಾಡಿ ಆ ಆಕ್ಸಿಡೆಂಟ್ ಆದ ವ್ಯಕ್ತಿ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಇವನು ಶರೀರದಲ್ಲಿ ಭೂತಕಾಲಕ್ಕೆ ಹೋಗಿದ್ದಾನೆ. ಇದೇ ಟೈಮ್ ಅಲ್ಲಿ ಚಾಯ್ ನಡ್ಕೊಂಡು ಬರ್ತಿದ್ದ ತನ್ನ ರಿಯಲ್ ಬಾಡಿಯಲ್ಲಿ. ಮತ್ತೆ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಈ ವ್ಯಕ್ತಿ ಹಾರ್ ಬಿಡ್ತಾನೆ. ಚಾಯ್ ಇವನನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಹೀಗೆ ಚಾಯ್ ನ ಈ ಬಾಡಿ ಕೂಡ ಸತ್ತು ಡೆತ್ ನ ಬಳಿ ಬರ್ತಾನೆ. ಈಗಂತೂ ಆ ಬಾಡಿದು ಕೂಡ ಚಾನ್ಸ್ ಹೋಯ್ತು. ಅಂದ್ರೆ ಇನ್ನು ಒಂದೇ ಲೈಫ್ ಇರೋದು. ಹಾಗಾಗಿ ಚಾಯ್ ಹೇಳ್ತಾನೆ ನನ್ನನ್ನ ಕೊಲ್ಲು ಡೆತ್ ಏನಾಗುತ್ತೆ ನಾನ್ ನೋಡೇ ಬಿಡ್ತೀನಿ ಅಂತ. ಸೊ ಡೆತ್ ಇವನನ್ನ ಕೊಂದಾದ್ಮೇಲೆ ಈಗ ವಾಪಸ್ ಚಾಯ್ ಎದ್ದೇಳ್ತಾನೆ ಒಂದು ಬಾಡಿಯಲ್ಲಿ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಸಲ ಅವನು ಎದ್ದೇಳುವಾಗ ಅವನು ತನ್ನ ತಾಯಿಯ ಬಾಡಿಯಲ್ಲಿ ಎದ್ದೇಳ್ತಾನೆ. ಅಂದ್ರೆ ತನ್ನ ತಾಯಿಯ ಶರೀರದಲ್ಲಿ. ಕನ್ನಡಿಯಲ್ಲಿ ಅವನ ಮುಖ ನೋಡಿಯೇ ಅವನಿಗೆ ಶಾಕ್ ಆಗುತ್ತೆ. ಅವನು ಡೆತ್ ನಿಗೆ ತುಂಬಾನೇ ಬೈತಾ ಇರ್ತಾನೆ ಈ ಬಾಡಿಯಲ್ಲಿ.
ಅದೇ ಟೈಮ್ಗೆ ಮೆಮೊರಿ ಬರುತ್ತೆ ಮತ್ತೆ ಅವನ ತಾಯಿಯ ಮೆಮೊರಿ ಕಂಪ್ಲೀಟ್ ಆಗಿ ಸಿಗುತ್ತೆ. ಇದರಲ್ಲಿ ದೊಡ್ಡ ಸೀಕ್ರೆಟ್ ಗೊತ್ತಾಗುತ್ತೆ. ಅದೇನಂದ್ರೆ ಬಾಲ್ಯದ ಟೈಮ್ ನಲ್ಲಿ ಆ ಟೈಮ್ ಅಲ್ಲಿ ಇವನನ್ನ ಚೆನ್ನಾಗಿ ನೋಡ್ಕೊಂಡಿದ್ದದ್ದು ಅವನ ತಾಯಿ. ಇವನಿಗೋಸ್ಕರ ಇದ್ಲು. ಆದ್ರೆ ಇಷ್ಟೆಲ್ಲ ಅವನಿಗೋಸ್ಕರ ಕಷ್ಟಪಟ್ಟು ಕೂಡ ಕೊನೆಯದಾಗಿ ಚಾಯ್ಸ್ ಸತ್ತಿದ್ದ. ನಿಮ್ಗೆ ಗೊತ್ತಿರೋ ಹಾಗೆ ಅವನು ಸತ್ ಮೇಲೆ ಇವಳೆಷ್ಟು ನರಕವನ್ನು ಅನುಭವಿಸಿದಾಳೆ ಆಗ್ತಿದೆ. ಆದ್ರೆ ಈ ಮೆಮೊರಿ ಚಾಯ್ನಿಗೆ ಗೊತ್ತಾದಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಮತ್ತೆ ಅನ್ಸು ನಾನು ಆ ದಿನ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಿತ್ತು ಅಂತ. ಚಾಯ್ನ ಈ ತಾಯಿಯ ಬಾಡಿಯಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅವಳು ಪೇನ್ ಅಲ್ಲಿ ಇದ್ಲು ಅಂತ. ಮತ್ತೆ ಕೆಳಗಡೆ ಒಂದು ಸೇವಿಂಗ್ ಅಕೌಂಟ್ ಕೂಡ ಕಾಣುತ್ತೆ. ಅಂದ್ರೆ ಚಾಯ್ಗೋಸ್ಕರ ಅವಳು ಹಣವನ್ನ ಒಟ್ಟು ಮಾಡಿದ್ಲು ಒಂದು ಹೊಸ ಮನೆಯನ್ನ ಖರೀದಿ ಮಾಡೋದಕ್ಕೆ. ಮತ್ತೆ ಅಲ್ಲಿಂದ ಸೀದಾ ಚಾಯ್ ಈ ಬಾಡಿಯಲ್ಲಿ ಹೈಕಿಂಗ್ ಮಾಡೋದಕ್ಕೆ ಒಂದು ಮೌಂಟೇನ್ ಬಳಿಗೆ ಬರ್ತಾನೆ. ಯಾಕಂದ್ರೆ ಚಾಯ್ನಿಗೆ ಒಂದು ಆಸೆ ಇತ್ತು ತಾನು ಸಾಯೋದಕ್ಕಿಂತ ಮುಂಚೆ ಹೈಕಿಂಗ್ ಗೆ ಅಂತ ಒಂದು ದೊಡ್ಡ ಮೌಂಟೇನ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ಅವನ ತಂದೆ ಸಾಯೋದಕ್ಕಿಂತ ಮುಂಚೆ ಆ ಮೌಂಟೇನ್ ಗೆ ಬರ್ತಿದ್ರು ಅಂತ. ಚಾಯ್ ತನ್ನ ಆತ್ಮದಲ್ಲಿ ಕೂಡ ಹೇಳ್ತಾನೆ ಸಾರಿ ನನ್ನಿಂದ ತಪ್ಪಾಯ್ತು ಅಂತ. ಮತ್ತೆ ಇಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಕೂಡ ಚಾಯ್ನ ತಾಯಿಯ ಬಾಡಿ ಅಂತೂ ಕೆಳಗೆ ಬಿದ್ದ್ಬಿಡುತ್ತೆ. ಇವನ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಬಾಡಿ ಅಂತೂ ವೀಕ್ ಇರುತ್ತೆ. ಯಾರು ಪುಣ್ಯಾತ್ಮರು ಆ ಜಾಗಕ್ಕೆ ಬಂದಿದ್ರು ಕಾಣಿಸುತ್ತೆ. ಹಾಗಾಗಿ ಇವಳು ಹಾಸ್ಪಿಟಲ್ ಗೆ ಬಂದಿದ್ದಾಳೆ. ಚಾಯ್ ಇಲ್ಲಿ ಅವನ ತಾಯಿಯ ರೂಪದಲ್ಲಿ ಥ್ಯಾಂಕ್ಸ್ ಹೇಳ್ತಾನೆ ತನ್ನ ತಾಯಿಗೆ. ಇದಾದ್ಮೇಲೆ ನಾವು ಒಂದು 10-15 ವರ್ಷಗಳ ನಂತರ ನಾವು ನೋಡ್ತೀವಿ ಚಾಯ್ ಈಗ ಕೂಡ ಅವನ ತಾಯಿಯ ಬಾಡಿಯಲ್ಲಿ ಇದ್ದಾನೆ. ಚಾಯ್ ನಿಜವಾಗ್ಲೂ ಸತ್ತ ಮೇಲೆ ಅವನ ತಾಯಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಅಂತ ಸ್ವತಃ ಅವನ ತಾಯಿಯ ನೋವನ್ನ ನೋಡ್ಬಿಟ್ಟಿದ್ದಾನೆ. ಹೀಗೆ ಎಲ್ಲಾನು ಕೂಡ ಅರ್ಥ ಮಾಡ್ಕೊಂಡು ಕೂತ್ಕೊಳ್ತಾ ಇರುವಾಗ ಒಂದು ದಿನ ಯಾವುದೇ ಕಾಯಿಲೆ ಇಲ್ಲದೆ ನ್ಯಾಚುರಲ್ ಡೆತ್ ಆಗುತ್ತೆ. ಮತ್ತೆ ಚಾಯ್ನ ಕಣ್ಣು ತೆರೆದಾಗ ವಾಪಸ್ ಡೆತ್ ನ ಬಳಿಗೆ ಬಂದಿದ್ದಾನೆ. ಈಗ ಚಾಯ್ನ ಹತ್ರ ಯಾವುದೇ ಒಂದು ಆಪ್ಷನ್ ಕೂಡ ಇಲ್ಲ. 12 ಬಾಡಿ ಕೊಟ್ಟಿದ್ರು ಎಲ್ಲಾನು ಇವನು ಮುಗಿಸಿ ಆಗಿದೆ. ಇಲ್ಲಿ ಚಾಯ್ನಿಗೆ ಕಂಪ್ಲೀಟ್ ಅರ್ಥ ಆಗಿದೆ ಯಾವ ರೀತಿ ಅವನು ಜೀವನದಲ್ಲಿ ತನ್ನನ್ನ ಪ್ರೀತಿಸೋರನ್ನ ಮರ್ತಿದ್ದ ಅಂತ. ಹಾಗಾಗಿ ಡೆತ್ ಹತ್ರ ಬೇಡ್ಕೊಳ್ತಾನೆ ದಯವಿಟ್ಟು ನಂಗೆ ಇನ್ನೊಂದು ಲೈಫ್ ಸಿಗ್ಬೋದಾ, ನಾನು ನನ್ನನ್ನ ತಿದ್ಕೊಂಡಿದೀನಿ ಮತ್ತೆ ನನಗೆ ಕೊನೆಯ ಬಾರಿ ತಾಯಿಯನ್ನ ಹಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಅದೇ ಟೈಮ್ಗೆ ಡೆತ್ ಹೇಳ್ತಾಳೆ ನೀನು ಗೆದ್ದಿದೀಯಾ. ಯಾಕಂದ್ರೆ ಲಾಸ್ಟ್ ಬಾಡಿಯಲ್ಲಿ ಅಂದ್ರೆ ಇವನ ತಾಯಿಯ ಬಾಡಿಯಲ್ಲಿ ಇವನನ್ನ ಯಾರು ಕೂಡ ಕೊಲ್ಲು ಇಲ್ಲ, ಆಕ್ಸಿಡೆಂಟ್ ಕೂಡ ಆಗ್ಲಿಲ್ಲ, ಅದು ನ್ಯಾಚುರಲ್ ಆಗಿ ಸತ್ತಿರೋದು. ಸೊ ನಿಂಗಿನ್ನು ಬದುಕೋಕೆ ಆಗುತ್ತಾ ಇಲ್ವಾ ಅನ್ನೋದು ದೇವರಿಗೆ ಬಿಟ್ಟಿದ್ದು. ಸೊ ಡೆತ್ ಇಲ್ಲಿ ರೈಫಲ್ ಅನ್ನ ತೆಗಿತಾಳೆ ಮತ್ತೆ ಹೇಳ್ತಾಳೆ ಈ ರೈಫಲ್ ನಲ್ಲಿ ಒಂದೇ ಬುಲೆಟ್ ಇರೋದು, ಅದು ನಿಂಗೆ ಬಿದ್ರೆ ನೀನು ವಾಪಸ್ ಜೀವಿಸಬಹುದು, ಅದು ನಿಂಗೆ ಬೀಳದಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ. ಮತ್ತೆ ಶೂಟ್ ಮಾಡೋದಕ್ಕಂತ ಹೋದಾಗ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಬುಲೆಟ್ ಸಿಕ್ಬಿಟ್ಟಿದೆ. ಈಗ ಚಾಯ್ ಅಂತೂ ಅವನ ಮನೆ ಬಿಲ್ಡಿಂಗ್ ನಲ್ಲಿ ಇದ್ದಾನೆ. ಅದೇ ಶುರುವಿನ ಸೀನ್ ಹಾಗೇನೆ ಅವನು ಆತ್ಮಹತ್ಯೆ ಮಾಡೋದಕ್ಕಂತ ನಿಂತಿದ್ದ. ಅದೇ ಟೈಮ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಅಂತೂ ಅವನ ಅಮ್ಮನದ್ದು. ಮುಂಚೊಮ್ಮೆ ಅವನು ಆತ್ಮಹತ್ಯೆ ಮಾಡುವಾಗ ಅವನನ್ನ ಯಾರು ಪ್ರೀತಿಸ್ತಾರೆ ಏನು ಕೂಡ ಅವನ ಆಲೋಚನೆ ಮಾಡ್ಲಿಲ್ಲ, ಸೀದಾ ಹಾರ್ಬಿಟ್ಟಿದ್ದ. ಮತ್ತೆ ಫೈನಲಿ ಕಾಲ್ ರಿಸೀವ್ ಮಾಡಿ ಹೇಳ್ತಾನೆ ನಾನು ಈಗ್ಲೇ ಬರ್ತೀನಿ ಅಮ್ಮ ಅಂತ. ಹೀಗೆ ಅವನು ವಾಪಸ್ ತನ್ನ ಜೀವನವನ್ನ ಕಳೀತಾನೆ. ಮತ್ತೆ ಇಲ್ಲಿಗೆನೆ ಕರೆಕ್ಟ್ ಆಗಿ ಕತೆ ಕೂಡ ಮುಗಿಯುತ್ತೆ. ಸೊ ನಮ್ಗೆ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವಾಗ್ಲೂ ಆತ್ಮಹತ್ಯೆ ಕೊನೆ ಆಪ್ಷನ್ ಆಗಿರೋದಿಲ್ಲ. ಯಾರಿಗೆಲ್ಲ ಜೀವನದಲ್ಲಿ ಜಿಗುಪ್ಸೆ ಇದೆ ನೀವು ಸಾಯೋದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ ಅನ್ನ ನಿಮ್ಮನ್ನ ಯಾರು ಪ್ರೀತಿಸ್ತಾರೆ ಅವರ ಮೇಲೆ ನಂಬಿಕೆ ಇಡ್ಬೇಕು ಅನ್ನೋದೇ ದೊಡ್ಡ ಮೆಸೇಜ್. ಸೊ ಈ ಸ್ಟೋರಿ ನಿಮ್ಗೆ ಅನಿಸ್ತು? ನಂಗಂತೂ ತುಂಬಾನೇ ಇಷ್ಟ ಆಯ್ತು ಗೈಸ್. ನಂಗಂತೂ ತುಂಬಾನೇ ಟೈಮ್ ಹಿಡಿದಿದೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ದಯವಿಟ್ಟು ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ ನೀವು ಹೊಸಬರಾಗಿದ್ರೆ. ಮತ್ತೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.